ಮಾತನಾಡ್ತಾ ಇದ್ವಿ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ವಿಳಂಬ ಆಗ್ತಿದೆ ಅಥವಾ ನಿರ್ಧಾರ ತೆಗೆದುಕೊಳ್ಳದೇ ಇರೋದು ಒಂದು ನಿರ್ಧಾರ ಅನ್ನೋ ರೀತಿಯಲ್ಲಿದೆ ಹೈಕಮಾಂಡ್ನ ಭಾವನೆ. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಕನಸು ಈಡೇರುತ್ತಾ ಅನ್ನುವಂಥ ಪ್ರಶ್ನೆ. ಅವರು ಮಾತೆತ್ತಿದ್ರೆ ಯಾವಾಗಲೂ ಕೂಡ ಹೇಳೋದು, ನಾನು ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ, ಹೈಕಮಾಂಡ್ಗೆ ನಾನು ಬಹಳ ನಿಷ್ಠ, ಪಕ್ಷಕ್ಕೆ ನಿಷ್ಠ ಅಂತ. ಛತ್ತೀಸ್ಗಢ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲಾದಂಥ ಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಆಗತ್ತಾ ಅನ್ನುವಂಥ ಪ್ರಶ್ನೆ. ಯಾಕೆಂತಂದ್ರೆ ಛತ್ತೀಸ್ಗಢದಲ್ಲಿ TS ಸಿಂಗ್, ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್, ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇದೇ ರೀತಿ ನಿರೀಕ್ಷೆಯನ್ನು ಇಟ್ಟುಕೊಂಡ್ರು. ಬಟ್ ಅವರ ನಿರೀಕ್ಷೆ ಹುಸಿಯಾಯಿತು. ಪ್ರಶಾಂತ್ ಅವರೇ, ಈ ಮೂರು ರಾಜ್ಯಗಳಲ್ಲಿ ಎಕ್ಸಾಂಪಲ್ ಇದಾವೆ ನಮಗೆ. ನಿರೀಕ್ಷೆ ಇಟ್ಕೊಂಡು ನಿರೀಕ್ಷೆ ಹುಸಿಯಾದವರು ಡಿ ಕೆ ಶಿವಕುಮಾರ್ ರೀತಿಯ ಲೀಡರ್ಗಳೇ. ಸೊ ಇಲ್ಲೂ ಅದೇ ಪರಿಸ್ಥಿತಿ ಬರಲ್ಲ ಅಂತ ಏನು ಗ್ಯಾರಂಟಿ ಅಂತ ಪ್ರಶ್ನೆ. ನೀವು ಚರಣ್ಜಿತ್ ಸಿಂಗ್ ಚನ್ನಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಕ್ಯಾಪ್ಟನ್ ಅಮರಿಂದರ್ ಸಿಂಗ್ರನ್ನು ತೆಗಿಬೇಕು ಅಂತ ಪ್ರಿಯಾಂಕಾ ಗಾಂಧಿ ಹಠ ಹಿಡಿದು ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನು ಮುಖ್ಯಮಂತ್ರಿ ಮಾಡಿದರು. ಇಡೀ ದಲಿತ್ ಲೀಡರ್ಶಿಪ್, ದಲಿತ್ ವೋಟ್ ಪ್ರಪೋಸಿಷನ್ ಏನು ಮಾಡಲಾಗ್ತೈತಿ, 27% ದಲಿತ್ ಮತಗಳಿವೆ ಅಲ್ಲಿ ಪಂಜಾಬಲ್ಲಿ. ಭಯಂಕರ ದೊಡ್ಡ ಸೋಲನ್ನು ಪಂಜಾಬ್ನಲ್ಲಿ ಕಾಂಗ್ರೆಸ್ ಕಾಣ್ತು. ಲೀಡರ್ಶಿಪ್ ಚೇಂಜ್ ಮಾಡಿದ್ದಲ್ಲಿ ಹೇಳ್ತಿದ್ದೀನಿ. ರಾಜಸ್ಥಾನದಲ್ಲಿ ಪ್ರಿಯಾಂಕಾ ಗಾಂಧಿ ಸಚಿನ್ ಪೈಲಟ್ರಿಗೆ ಭರವಸೆ ಕೊಟ್ಟಿದ್ರು, ಇಲ್ಲ ನಿಮ್ಮನ್ನು ನಾವು ಮಾಡ್ತೀವಿ. KPCC ಅಧ್ಯಕ್ಷರಾಗಿದ್ದರು, ಅಶೋಕ್ ಗೆಹ್ಲೋಟ್ ಇದ್ದರು, ನಾನು AICC ಅಧ್ಯಕ್ಷ ಸ್ಥಾನ ಬೇಡ, ನೀವು ಇಟ್ಕೊಳ್ಳಿ, ನಾನು ಮುಖ್ಯಮಂತ್ರಿ ಸ್ಥಾನ ಮುಂದುವರಿಸಿ ಅಂತ. ಎಲ್ಲಿವರೆಗೆ ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅಜಯ್ ಮಾಕನ್ ಜೈಪುರ್ಗೆ ಹೋದಾಗ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು 80 ಜನರನ್ನು ಕೂಡಿಸಿ ಅಲ್ಲೊಂದು ಶೋ ಆಫ್ ಸ್ಟ್ರೆಂತ್ ಮಾಡಿದರು. ಹೈಕಮಾಂಡ್ಗೆ ಅನ್ನಿಸ್ತು ಏನೂ ಮಾಡಲಿಕ್ಕಾಗಲ್ಲ ಅಂತ. ಅಶೋಕ್ ಗೆಹ್ಲೋಟ್ರನ್ನ ಮುಂದುವರಿಸ್ತು. ಅಶೋಕ್ ಗೆಹ್ಲೋಟ್ ಗುಡ್ ಬುಕ್ಸ್ನಲ್ಲಿದ್ದಾರೆ. ಇವತ್ತು ಬಿಹಾರದ ಚುನಾವಣೆಯ ಉಸ್ತುವಾರಿಯನ್ನು ಕೂಡ ಅಶೋಕ್ ಗೆಹ್ಲೋಟ್ರಿಗೆ ಕೊಡಲಾಗಿತ್ತು. ಮಧ್ಯಪ್ರದೇಶದಲ್ಲಿ ಆ ರೀತಿ ಪ್ರಾಮಿಸ್ ಮಾಡಿರಲಿಲ್ಲ. ಬಟ್ ಜ್ಯೋತಿರಾದಿತ್ಯ ಸಿಂಧಿಯಾಗೆ ಅನ್ನಿಸ್ತು, ನನಗೇನು ರಾಹುಲ್ ಗಾಂಧಿ ಪ್ರಮೋಟ್ ಮಾಡಲ್ಲ, ಕಮಲ್ನಾಥ್ರನ್ನೇ ಪ್ರಮೋಟ್ ಮಾಡುತ್ತೆ ಗಾಂಧಿ ಪರಿವಾರ, ನನಗೊಂದು ಅವಕಾಶ ಸಿಕ್ಕರೆ BJPಗೆ ಯಾಕೆ ಹೋಗಬಾರ್ದು ಅಂತ ಅವ್ರು BJPಗೆ ಹೋದರು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಮಧ್ಯಪ್ರದೇಶದಲ್ಲಿ ಅಧಿಕಾರ ಹಿಡಿಯಲಾರದ ಸ್ಥಿತಿಯನ್ನು ಬಂದು ತಲುಪಿದೆ. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಇದ್ದರು. ಭೂಪೇಶ್ ಬಘೇಲ್ ವಾಸ್ ಸ್ಟ್ರಾಂಗ್ OBC ಲೀಡರ್. ಸಿಂಗ್ ದೇವರಿಗೂ ಕೂಡ ಈ ರೀತಿ ಭರವಸೆ ಕೊಟ್ಟಿದ್ರು ಅಂತ ಅವ್ರು ಹೇಳ್ತಾರೆ. ಬಟ್ ಅದನ್ನು ಯಾರೂ ಪುಷ್ಟೀಕರಿಸಿಲ್ಲ. ಸಿಂಗ್ ದೇವ್ರು, ಸಚಿನ್ ಪೈಲಟ್ರದ್ದನ್ನು ಕಾಂಗ್ರೆಸ್ ನಾಯಕರು ಕೂಡ ಪುಷ್ಟೀಕರಿಸಿದ್ರು, ಪ್ರಯತ್ನ ಕೂಡ ಮಾಡಿದರು, ಆದರೆ ಸಾಧ್ಯ ಆಗಲಿಲ್ಲ. ಕರ್ನಾಟಕದಲ್ಲಿ ಈಗ ನೋಡಿ, ಅಂದರೆ ಚೇಂಜ್ ಏನು ಅಂತ ಹೇಳ್ತೀನಿ ನಾನು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ರೂಪದಲ್ಲಿ ಒಂದು OBC ಲೀಡರ್ಶಿಪ್ ಕಾಂಗ್ರೆಸ್ ಬಳಿ ಇದೆ. ಈಸ್ ಅ ಮಾಸ್ ಲೀಡರ್, ಈಸ್ ಅ ವೆರಿ, ಅಂದರೆ ಅಶೋಕ್ ಗೆಹ್ಲೋಟ್ ರೀತಿಯಲ್ಲೇ ತುಂಬ ಜನಮಾನಸದ ಜೊತೆ ಇರತಕ್ಕಂಥ ವ್ಯಕ್ತಿ. ವೋಟ್ ಬ್ಯಾಂಕ್ ಇದೆ, ಗಟ್ಟಿ ಆಡಳಿತ ಇದೆ. ಎದುರುಗಡೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಸಂಘಟನೆ ಗಟ್ಟಿ ಇದೆ. ಈಸ್ ಅ ಸ್ಟ್ರಾಂಗ್ ಮ್ಯಾನ್, ರಿಸೋರ್ಸ್ಫುಲ್. ಸೋನಿಯಾ ಮತ್ತು ಪ್ರಿಯಾಂಕಾ ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ದರು. ನಾನೇನೀಗ ತಕ್ಷಣ ಎಲ್ಲ ಮುಗಿದು ಹೋಗ್ಬಿಡ್ತು ಅಂತ ಹೇಳಲ್ಲ. ಆದರೆ ಫಸ್ಟ್ ಈಗ ನೋಡಿ, ಎಲ್ಲ ರೌಂಡ್ಗಳನ್ನು ಡಿ ಕೆ ಶಿವಕುಮಾರ್ ಗೆಲ್ತಾ ಬಂದರು. ದಲಿತ ಶಾಸಕರ ಸಮಾವೇಶವನ್ನು ಮಾಡಲಿಕ್ಕೆ ಕೊಡಲಿಲ್ಲ. ಕಾಲು ತುಳಿತದ ಘಟನೆ ಆದಾಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ತಲೆದಂಡ ಮಾಡುವಂತೆ ನೋಡಿಕೊಂಡ್ರು. ರಾಜಣ್ಣರನ್ನು ಕ್ಯಾಬಿನೆಟ್ನಿಂದ ತೆಗೆಯುವಂತೆ ನೋಡಿಕೊಂಡ್ರು. ಜಾತಿ ಗಣತಿಯ ಸಂದರ್ಭದಲ್ಲಿ ಇಡೀ ಸಿದ್ದರಾಮಯ್ಯನವರಿಗೆ ಇರಿಸ್ ಮುರುಸು ಆಗುವಂತೆ ಹೈಕಮಾಂಡ್ನಿಂದ ನಿರ್ಣಯ ಬರುವಂತೆ ನೋಡಿಕೊಂಡ್ರು. ಆದರೆ ನನಗನ್ಸುತ್ತೆ ಅನ್ಫೋರ್ಸೀನ್ ಸರ್ಕಮ್ಸ್ಟೆನ್ಸಸ್ ಅಂತ ಇರುತ್ತೆ. ದ್ಯಾಟ್ ವಾಸ್ ಬಿಹಾರ್ ಸೋಲು. ಆ ಬಿಹಾರ್ ಸೋಲಿನ ನಂತರ ಕಾಂಗ್ರೆಸ್ ಹೈಕಮಾಂಡ್ ಗಟ್ಟಿ ನಿರ್ಣಯ ತೆಗೆದುಕೊಂಡು ಎಕ್ಸಿಕ್ಯೂಷನ್ ಮಾಡುವ ಧೈರ್ಯವನ್ನು ತೋರ್ತಾ ಇಲ್ಲ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಕೂಡ ಸ್ವಲ್ಪ ವಿಚಲಿತರಾಗಿ ದಿಲ್ಲಿಗೆ ಹೋಗಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಕೊನೆಯ, ಪ್ರಾಯಶಃ ಸೀಸನ್ ಪಾಲಿಟಿಷಿಯನ್ಸ್ ಹಾಗೆ ಮಾಡ್ತಾರೆ, ಕೊನೆ ಎಕ್ಕ ಯಾವಾಗ ಹಾಕ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಬಿಹಾರದ ಸೋಲಿನ ನಂತರ ಸಂಪುಟ ಪುನಾರಚನೆಯ ಎಕ್ಕ ಹೊಡೆದಿದ್ದಾರೆ. ಈಗಲೇ ನಿರ್ಣಯ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನೋದು ಈಗಲೇ ನಾವು ನಿಷ್ಕರ್ಷೆಗೆ ಮುಗಿದೋಗ್ಬಿಡ್ತು, ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ನನಗನ್ಸುತ್ತೆ ಸಂಪುಟ ಪುನಾರಚನೆಯೂ ಆಗಲ್ಲ, ನಾಯಕತ್ವ ಬದಲಾವಣೆ ಕೂಡ ಇನ್ನೊಂದು 15 ದಿನ ಆಗಲಿಕ್ಕಿಲ್ಲ. ಬಹುಶಃ ಹೈಕಮಾಂಡ್ನ ದೌರ್ಬಲ್ಯವೇ ಸಿದ್ದರಾಮಯ್ಯ ಅವರ ಶಕ್ತಿಯಾಗಿ ಪರಿಣಮಿಸಿದ ರೀತಿಯಲ್ಲಿ ಈ ಹಂತಕ್ಕೆ ಕಾಣಿಸ್ತಾ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.